ಪ್ರತಿಯೊಬ್ಬರು ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ನಾಯಕನಹಟ್ಟಿ ಪಿಎಸ್ಐ ಜಿ ಪಾಂಡುರಂಗಪ್ಪ ಕರೆ ನೀಡಿದರು. ಮಂಗಳವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಬೇಕು. ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಜೂಜಾಟ ಆಡುವುದು ಕಂಡು ಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು. ಪೊಲೀಸ್ ಠಾಣೆಯ ಎಎಸ್ಐ ತಿಪ್ಪೇಸ್ವಾಮಿ, ಮುಖಂಡರಾದ ಗಿರಿಯಜ್ಜ, ಸೈಯದ್ ಮಾಪು, ಜಾಕೀರ್ ಹುಸೇನ್, ಇಬ್ರಾಹಿಂ, ಚೌಳಕೆರೆ ಬಸಣ್ಣ, ದೇವರಹಳ್ಳಿ ಮಲ್ಲಿಕಾರ್ಜುನ್, ಗಿಡ್ಡಾಪುರ ರುದ್ರಮುನಿ, ದಾಳಿಂಬೆ ಮಂಜು, ನಲಗೇತನಹಟ್ಟಿ ಕುಮಾರ್, ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಅಣ್ಣಪ್ಪ ನಾಯಕ್, ಅಜ್ಜಯ್ಯ ಕುಮಾರ್, ದೇವರಾಜ್ ಕೋಟೆ, ಮಹಿಳಾ ಪೇದೆಗಳಾದ ಲಕ್ಷ್ಮೀದೇವಿ, ಸುನೀತಾ ಇದ್ದರು. ಯಾಕೆ ಕಾನೂನು ಮಾಡ್ತಾರಂದ್ರೆ ಒಂದು ಕುಟುಂಬನೇ ಹಾಳಾಗ್ಬಿಡುತ್ತೆ. ಒಂದೊಂದು ಸಾಲ ಮಾಡ್ಕೊಂಡ ಮನೆ ಬಿಟ್ಕೊಂಡು ಊರು ಬಿಟ್ಟವ್ರು ಏನು ಮಾಡ್ತೀವಿ? ಅದು ಒಂದು ಒಳ್ಳೆ ಅದು ಕೆಟ್ಟದಾಗುತ್ತೆ, ಜನ ಹಾಳಾಗೋಗ್ತಾರೆ. ಏನೇನೋ ಒಂದು ಕಾನೂನು ಹೆಂಗೆ ಬರ್ತಾವೆ ಗೊತ್ತಲ್ಲ, ಹೆಂಗೆ ಬರ್ತಾವೆ ಯಾರು ಸಂವಿಧಾನ ಬರೆದಿದ್ದಲ್ಲ. ಒಳ್ಳೇದಾಗೋಕೆ ಏನು, ಜನ ಹಾಳಾಗೋಕೆ ಒಳ್ಳೆ ರೀತಿಯಾಗಿ ಏನು ಮಾಡಬೇಕು ಅಂತಂದೇಳಿ ಒಬ್ಬ ಹೇಳ್ತಾನೆ. ಸರ್ ಹಿಂಗಿದ್ರೆ ಇಸ್ಪೇಟ್ ಆಡೋದ್ರಿಂದ ಜನ ಎಲ್ಲ ಹಾಳಾಗ್ಬೇಕಲ್ಲ, ಅವರಿಗೆ ಒಂದು ಕಾನೂನು ಮಾಡಿದರೆ ಆಡಬಾರ್ದಂಗೆ ಮಾಡಿದರೆ ಜನ ಬದುಕಿಲ್ಲದ್ರೆ ಎಲ್ಲ ಇಸ್ಪೇಟ್ ಆಡಿ ಹೊಲ ಮನೆ ಹಾಳು ಮಾಡಿಕೊಂಡು ಹಾಳಾಗೋಗ್ಬಿಡ್ತಾರೆ ಅಂತ ಒಬ್ಬ ಹೇಳ್ತಾನೆ. ಹೇಳಿದ್ರೆ ಎಲ್ಲರೂ ಇನ್ನು ಉಳಿದ MLAಗಳೆಲ್ಲ 250 ಜನ ಬೇರೆ ಬೇರೆ ಆಗಿರ್ತಾರಲ್ಲ, ಎಲ್ಲರೂ ಆಗಿರ್ತಾರೆ. ಹೌದಪ್ಪ ಇದು ಮಾಡಿದ್ರೆ ಜನರಿಗೆಲ್ಲ ಒಳ್ಳೇದಾಗುತ್ತೆ, ಇದನ್ನು ಕಾನೂನು ಮಾಡಿದೆ ಅಂತ ಹೇಳ್ತಾರೆ. ಎಲ್ಲರೂ ಅವಾಗ ಅದನ್ನು ಬರ್ಕೊಂಡು ನಮ್ಮ ಒಂದು ಅಧಿಕಾರಿಗಳು ಇರ್ತಾರಲ್ಲ, IAS ಅವರೆಲ್ಲ ಹೇಳಿರ್ತಕ್ಕಂಥ ಕಾನೂನುಗಳನ್ನ ಬರ್ಕೊಂಡು ಅದಕ್ಕೊಂದು ಪಟ್ಟಿ ಮಾಡಿ ಒಂದು ರಾಜ್ಯಪಾಲರದು ರಾಷ್ಟ್ರಪತಿ ಸಿಗ್ನೇಚರ್ ಆಗಿ ಒಂದು ಕಾನೂನಾಗಿ ನಮಗೆ ಕಳಿಸ್ತಾರೆ. ಹಿಂಗೆ ಮಾಡ್ಬೇಕಾದ್ರೆ ಅವ್ರೇನು ನಮಗೆ ಬರೆದು ಕಳಿಸ್ತಾರೆ ಅದನ್ನು ನಾವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಅಲ್ಲಿಂದ ಈಗ ಒಂದು ಗಾಡಿ ಒಂದು ಮೋಟರ್ ಸೈಕಲ್ಗೆ 500 ರೂಪಾಯಿ ಹೆಲ್ಮೆಟ್ ಹಾಕಿ ಫೈನ್ ಹಾಕ್ತಾರೆ. ಯಾಕೆ ಹಾಕ್ತೀವಿ? ನಾವು ಮಾಡಿದ್ದಲ್ಲ, ಅದು ಆಯ್ಕೆ ಮಾಡಿರ್ತಕ್ಕಂಥ ಇವರು ಈ ಥರ ರಸ್ತೆ ಅಪಘಾತ ಆದರೆ ಜನರು ತಲೆ ಹೊಡ್ಕೊಂಡು ಸತ್ತೋಗ್ತಾರೆ. ಸಾವು ಆಗಬಾರ್ದು ಅಂದರೆ ಜನರಲ್ಲಿ ಭಯ ಇರಬೇಕು. ಭಯ ಇರ್ಬೇಕಾದ್ರೆ ಒಂದು ಫೈನ್ ಹಾಕಿದ್ರೆ ಎದುರ್ಕೊಂಡು ಹೆಲ್ಮೆಟ್ ಹಾಕ್ತಾರೆ. ಹೆಲ್ಮೆಟ್ ಹಾಕೊಂಡು ಮಾಡಿದ್ರೆ ಬಿದ್ದರೆ ಇವ್ರಿಗೆ ಆಕ್ಸಿಡೆಂಟ್ ಆದರೆ ಸಾವು ನೋವು ಉಂಟಾಗೋದಿಲ್ಲ. ಏನೇ ಒಂದು ಕಾನೂನು ಇದ್ರೂ ಕೂಡ ಕಾನೂನು ಒಳ್ಳೆಯದು. ಒಂದು ಯಾವುದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಾಗ 18 ವರ್ಷದೊಳಗಿರೋ ಮಕ್ಕಳಿಗೆ ಮದುವೆ ಮಾಡಬಾರ್ದು. ಯಾಕೆ ಬಾಲ್ಯ ವಿವಾಹ ನಿಷೇಧ ಪದ್ಧತಿಯನ್ನು ಮಾಡಿದ್ರು? ಯಾಕಂದರೆ ಚಿಕ್ಕ ವಯಸ್ಸಿನಾಗ ಹೆಣ್ಮಕ್ಳಿಗೆ ಮದುವೆ ಮಾಡಿರ್ತಾರೆ. ಅವರೆಲ್ಲ ವಯಸ್ಸಿನ ಇನ್ನೂ ಯಾವುದೋ ಒಂದು 2 ಹುಡುಗಿ ಬಂದಿತ್ತು 18 ವರ್ಷ ಅಂತ. ಈಗ ನಮ್ಮದು ಜಾತಿ ಆರಕ್ಕೆ ಬಂದರೆ 27 ರೂಪಾಯಿ. ನಿಮ್ದು ಅಧಿಕ ನಮ್ದು ಆಗಲಿ, ನಿಮ್ದು ಅಧಿಕ ಎಕ್ಸ್ಟೆನ್ಷನ್ ಜಾತ್ರೆಗಿಂತ ಮುಂಚೆ ಎಲ್ಲ ಮುಗಿಸ್ಬಿಟ್ಟಾರೆ. ನೆಕ್ಸ್ಟ್ ವರ್ಷ ಜಾತ್ರೆ ಮುಂಚೆ ಎಲ್ಲ ಜಾತ್ರೆ ಟೈಮ್ ಜಾತ್ರೆ ಮುಂಚೆ ನಾನೇ